ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಎಂಬೋಸ್ಡ್ ಲೋಡ್ ಸ್ಟಿಚ್ಚನ್ನು ಪ್ರೊಫೆಷನಲ್ಲಾಗಿ ಹೇಗೆ ಹಾಕೋದು ಅನ್ನೋದು ಈ ವಿಡಿಯೋದಲ್ಲಿ ಇರುತ್ತೆ. ಮಿಸ್ ಮಾಡ್ಕೊಳ್ದೆ ಎಲ್ಲೂ ಸ್ಕಿಪ್ ಮಾಡ್ದಂತೆ ವಿಡಿಯೋನ ಕೊನೆವರೆಗೂ ನೋಡಿ. ಈಗಾಗಲೇ ನೋಡ್ತಿದ್ದೀರಾ, ಈಗ ಸುತ್ತ ನಾನು ಬೀಡ್ಸನ್ನು ವರ್ಕ್ ಮಾಡಿದ್ದೀನಿ. ಮಧ್ಯದಲ್ಲಿ ನಾನು ಫುಲ್ ರೆಡ್ ಕಲರಲ್ಲಿ ಎಂಬೋಸ್ಡ್ ಲೋಡ್ ಸ್ಟಿಚ್ಚನ್ನು ಮಾಡಿದ್ದೀನಿ. ಈ ಲೋಡ್ ಸ್ಟಿಚ್ಚು ತುಂಬಾ ನಿಮಗೆ ಹೆಲ್ಪ್ ಆಗುವಂತಹ ವಿಡಿಯೋ ಅಂತಲೇ ಹೇಳ್ಬೋದು. ಈ ಡಿಸೈನ್ ಇಂಪಾರ್ಟೆಂಟ್ ಡಿಸೈನ್ ಆಗಿರುತ್ತೆ. ಇದು ನಿಮಗೆ ಪ್ರೊಫೆಷನಲ್ಲಿ ಮಾಡುವಾಗ ತುಂಬಾ ಬೇಕಾಗುವಂಥ ಡಿಸೈನ್ಸ್ ಇದು. ಈಗ ನೋಡಿ, ನಾನು ಮೊನ್ನೆ ವಿಡಿಯೋದಲ್ಲಿ ನಾನು ಫ್ಲಾಟಾಗಿ ಸ್ಟ್ರೈಟ್ ಸ್ಟಿಚ್ ಹೇಳಿದ್ದೆ, ನೆಕ್ಸ್ಟ್ ನಾನು ಕ್ರಾಸಾಗಿ ಹೇಳಿದ್ದೆ. ಈಗ ಹೇಳ್ತಾ ಇರುವಂಥ ಸ್ಟಿಚ್ ಡಿಸೈನು ಎಂಬೋಸ್ಡ್ ಲೋಡ್ ಸ್ಟಿಚ್ ಅಂತೇಳಿ. ಇದು ಪ್ರೊಫೆಷನಲ್ ಆಗಿ ಮುಖ್ಯವಾಗಿ ಬೇಕಾಗಿರುವಂತಹ ಡಿಸೈನು. ಈ ಡಿಸೈನನ್ನು ಹೇಗೆ ಮಾಡಿದೆ ಅನ್ನೋದನ್ನು ಈಗ ತೋರಿಸ್ತಿದ್ದೀನಿ ನೋಡಿ. ಒಂದು ಗಮ್ಮನ್ನು ಹಾಕಿ ಒಂದು ಥ್ರೆಡ್, ಪೈಪಿಂಗ್ ಥ್ರೆಡ್ ಇರುತ್ತಲ್ಲ, ಅದನ್ನು ಅದಕ್ಕೆ ಪೇಸ್ಟ್ ಮಾಡಬೇಕು. ಮಾಡಿ ಒಂದು 10-15 ನಿಮಿಷ ಅದನ್ನು ಬಿಡಬೇಕಾಗತ್ತೆ. ಬಿಟ್ಟಾದ ನಂತರ ಅದು ಫುಲ್ಲು ಡ್ರೈ ಆಗುತ್ತೆ. ಆ ನಂತರ ಈಗ ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಡ್ರೈ ಆಗಿದೆ. ಜೊತೆಗೆ ಇದನ್ನು ನಾವು ಒಂದು ಸತಿ ಸ್ಟಿಚ್ ಮಾಡ್ಕೋಬೇಕು. ಇದಕ್ಕೆ ಜಿಗ್ಜಾಗ್ ಸ್ಟಿಚ್ ಅಂತ ಹೇಳ್ತೀವಿ. ಆ ಜಿಗ್ಜಾಗ್ ಸ್ಟಿಚ್ಚನ್ನು ಪಕ್ಕದಲ್ಲಿ ಒಂದಷ್ಟು ಡಿಸ್ಟೆನ್ಸನ್ನು ಬಿಟ್ಟು ನಾವು ಹಾಕ್ಕೋಬೇಕಾಗತ್ತೆ. ಏನಕ್ಕೆ ಅಂತಂದರೆ, ನಮಗೆ ಆ ದಾರ ಏನು ನಾವು ಹಾಕಿದ್ದೀವಲ್ಲ, ಆ ದಾರ ಸ್ಟಿಫಾಗಿ ಕೂರಬೇಕು. ಅದಕ್ಕೋಸ್ಕರ ಇದು ಫಸ್ಟ್ ಸ್ಟೆಪ್ಪು. ಈ ಸ್ಟೆಪ್ಪನ್ನು ನೀವು ಮಾಡ್ಕೋಬೇಕಾಗತ್ತೆ. ನಾವು ಗಮ್ ಪೇಸ್ಟ್ ಮಾಡ್ದಂತೆಯೂ ಈ ರೀತಿ ಮಾಡ್ಬೋದು, ಆದರೆ ಇಷ್ಟು ನೀಟಾಗಿ ಅದು ಅಷ್ಟು ಬರಲ್ಲ. ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ದಾರ. ಅದಕ್ಕೋಸ್ಕರ ಅದನ್ನು ಫಸ್ಟು ಪೇಸ್ಟನ್ನು ಮಾಡಿಬಿಟ್ರೆ, ಡ್ರೈ ಆದ ನಂತರ ಈ ರೀತಿ ಮಾಡಿಕೊಂಡ್ರೆ ನಮಗೆ ಕರೆಕ್ಟ್ ವೇಯಲ್ಲಿ ನಮಗೆ ಕೆಲಸ ಮಾಡೋದಕ್ಕೆ ಸರಿ ಹೋಗುತ್ತೆ. ಈಗ ನೋಡಿ, ನಾನು ಮಾಡ್ತಿರುವಂತಹ ಮೆಥಡನ್ನು ನೋಡಿ. ಫಸ್ಟು ಆ ಕಡೆ ಈ ಕಡೆ ಪಕ್ಕದಲ್ಲಿ ಗೆರೆಯನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಥ್ರೆಡ್ಡನ್ನು ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನು ಈಗ ನಾನು ಯಾವ ರೀತಿ ಮಾಡ್ತಿದ್ದೀನಲ್ಲ, ಆ ರೀತಿಯೇ ನೀವು ಅಬ್ಸರ್ವ್ ಮಾಡಬೇಕು. ಫಸ್ಟು ನಾವು ದಾರದ ಮೇಲೆ ಸ್ಟಿಚ್ಚನ್ನು ಹಾಕಬಾರ್ದು, ಸೈಡಲ್ಲಿ ಹಾಕ್ಕೋಬೇಕಾಗತ್ತೆ. ಸೈಡಲ್ಲಿ ಮೇಲೆ ಒಂದು ಸ್ಟಿಚ್ಚು, ಕೆಳಗೆ ಒಂದು ಸ್ಟಿಚ್ಚು. ಆ ಎರಡು ಸ್ಟಿಚ್ಚಿಗೂ ಒಂದೊಂದು ಪುಟಾಣಿ ಸ್ಟಿಚ್ ಬರುತ್ತೆ. ಅಬ್ಸರ್ವ್ ಮಾಡಿ. ಒಂದು ಸತ ಅಲ್ಲ, 2 ಸತ ನೀವು ವಿಡಿಯೋನ ನೋಡಿಕೊಂಡು ಇದು ಹೇಗೆ ಮಾಡ್ತಿದ್ದೀನಿ ಅನ್ನೋದನ್ನು ನೀಟಾಗಿ ಕಲ್ತ್ಕೊಂಡ್ರೆ, ಇದು ಪ್ರೊಫೆಷನಲ್ಲಾಗಿ ಮಾಡುವಂತಹ ಏನು ಹೇಳ್ತೀವಿ ಎಂಬೋಸ್ಡ್ ಲೋಡ್ ಸ್ಟಿಚ್ಚನ್ನು ನೀವು ಈ ವಿಡಿಯೋ ನೋಡಿ ಕಲ್ತ್ಕೊಂಡ್ರೆ ತುಂಬ ಚೆನ್ನಾಗಿ ಕಲ್ತ್ಕೋತೀರಾ. ಅದಕ್ಕೋಸ್ಕರ ನೀವು 1 ಗಂಟೆಯಷ್ಟು ಪ್ರಾಕ್ಟೀಸನ್ನು ತಗೊಂಡ್ರೆ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಈ ಡಿಸೈನನ್ನು ಮಾಡಿ ನಾನು ಈ ಡಿಸೈನನ್ನು ಎಲ್ಲ ಉಪಯೋಗಿಸ್ಬೋದು ಅಂತ ಹೇಳ್ತಾ ಹೋಗ್ತೀನಿ. ಇದು ಎಷ್ಟು ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತಂದರೆ, ಈ ಸ್ಟಿಚ್ಚನ್ನು ಹಾಕ್ದಂತೆ ನಾವು ಬ್ಲೌಸ್ಗೆ ವರ್ಕನ್ನು ಮಾಡೋದಕ್ಕೆ ಆಗೋದೇ ಇಲ್ಲ. ಈ ಡಿಸೈನ್ ಬೇಸಿಕ್ಕಾಗಿ ಇರುತ್ತೆ. ಹಾಗಾಗಿ ಈ ಡಿಸೈನ ಕಲ್ತ್ಕೊಳ್ಳಿ. ಇಷ್ಟನ್ನು ಕಲ್ತ್ಕೊಂಡ್ರೆ ನೀವು ಒಂದು ದಿನಕ್ಕೆ ಒಂದು ಬ್ಲೌಸ್ಗೆ ನೀವು ಎಷ್ಟು ಸಂಪಾದನೆ ಮಾಡಬಹುದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಒಂದು ಬ್ರೈಡಲ್ ಡಿಸೈನನ್ನು ಸ್ಟಿಚ್ ಮಾಡ್ತೀರಾ, ವರ್ಕ್ ಮಾಡ್ತೀರಾ ಅಂತಂದರೆ ಮಿನಿಮಮ್ ಅಂದರೆ ಕಡಿಮೆ ಅಂದ್ರೂ 3,000-4,000 ರೂಪಾಯಿ ನೀವು ಚಾರ್ಜನ್ನು ಮಾಡಬಹುದು. ಹಂಗಾಗಿ ಈ ಡಿಸೈನ್ ನಿಮಗೆ ಅತಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನೋಡಿ. ಒಂದು ಯಾವುದಾದ್ರೂ ಟಾಪಿಕ್ ತಗೊಂಡಾಗ ಅಷ್ಟು ಇದು ಮುಖ್ಯವಾಗಿರುವಂತಹ ಡಿಸೈನ್ ಆಗಿರುತ್ತೆ ನಿಮಗೆ. ಅದರ ಜೊತೆಗೆ ನಾನು ಹೇಗೆ ಮಾಡ್ತಿದ್ದೀನಲ್ಲ, ದಾರ ಸ್ವಲ್ಪನೂ ಈಚೆಗೆ ಕಾಣಬಾರ್ದು. ಜೊತೆಗೆ ನಾವು ಮಾಡ್ತಾ ಇರುವಂಥ ಡಿಸೈನು ಮುಂದೆ ಒಂದೇ ಸಮವಾಗಿ ಬರಬೇಕು. ನಾವು ಎಂಬೋಸ್ಡ್ ಅಂದ್ರೇನು, ದಪ್ಪನಾಗಿ ಕಾಣುವಂಥದ್ದು. ಇದೇ ಸ್ಟಿಚ್ಚನ್ನು ನಾವು ಮಾಡಿದ್ದೀವಿ, ಆದರೆ ಅದು ಫ್ಲಾಟಾಗಿರುತ್ತೆ. ಫ್ಲಾಟಾಗಿರೋದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮೇಲೆ ಯಾವ ಲೈನ್ಸಲ್ಲೇ ಬರ್ತಿದೆ ದಾರ, ಈ ಕಡೆ ಸೈಡು ಅದೇ ಲೈನ್ಸಲ್ಲೇ ಬರಬೇಕು. ಇದು ನೀಟಾಗಿ ಬರಬೇಕಾದ್ರೆ ಈ ರೀತಿ ಬರಬೇಕಾಗತ್ತೆ. ಆ ಕಡೆ ಈ ಕಡೆ ಒಂದೇ ಸಮವಾಗಿ ಬರಬೇಕು. ಹಾಗಾಗಿ ನಾನು ಯಾವ ರೀತಿ ಮಾಡ್ತಿದ್ದೀನಲ್ಲ, ಅದೇ ರೀತಿ ವಿಡಿಯೋನ ಆನ್ ಮಾಡಿ ಇಟ್ಕೊಂಡು ನೀವು ಈ ವಿಡಿಯೋನ ನೋಡಿಕೊಂಡು ನೀವು ಅದನ್ನು ಕಾಪಿ ಮಾಡಿದ್ರೆ ಸಾಕು. ನೀವು ಮಾಡ್ತಾ ನೀವು ಪ್ರಾಕ್ಟೀಸನ್ನು ಮಾಡ್ತಾ ನಿಮಗೆ ತುಂಬಾ ಚೆನ್ನಾಗಿ ಅದು ಅರ್ಥನೂ ಆಗುತ್ತೆ. ಜೊತೆಗೆ ನಿಮಗೆ ಈ ವರ್ಕ್ ಮಾಡೋದಕ್ಕೂ ನಿಮಗೆ ಕಲ್ತ್ಕೊಂಡಂಗೆ ಆಗುತ್ತೆ. ನೀವು ಒಂದು ಸತಿ ಮಾಡಿದ್ರೆ ಇಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಇದೇನಿದ್ರು ನಾವು ಪ್ರಾಕ್ಟೀಸ್ ಮಾಡ್ತಾನೆ ನಾವು ಇದನ್ನು ಕಲ್ತ್ಕೋಬೇಕು. ಹಾಗಾಗಿ ನೋಡಿ,
ಒಂದು ಸತಿ ಆ ಕಡೆ ಸ್ಟಿಚ್ಚನ್ನು ಒಂದು ಲಾಂಗ್ ಸ್ಟಿಚ್ಚನ್ನು ತಗೋಬೇಕು. ತಗೊಂಡು ಅದಕ್ಕೆ ನೋಡಿ ಇದಕ್ಕೆ ಇನ್ನೊಂದು ಟಿಪ್ಸ್ ಏನಂತಂದರೆ, ಈ ಸ್ಟಿಚ್ ಹಾಕ್ತಾ ಇದ್ದೀವಲ್ಲ ಅಲ್ಲಿ ನಾವು ಮೇಲ್ಗಡೆ ಲಾಕನ್ನು ಹಾಕಬೇಕು, ಲಾಕ್ ಸ್ಟಿಚ್ಚನ್ನು. ಈ ಕಡೆ ಬಂದಾಗ ಇದು ಕೆಳಗಡೆ ಲಾಕ್ ಸ್ಟಿಚ್ಚನ್ನು ಹಾಕಬೇಕು. ನಾನು ಕ್ರಾಸಾಗಿ ಲೋಡ್ ಸ್ಟಿಚ್ಚನ್ನು ಹೇಳ್ಕೊಟ್ಟಿದ್ದೆ ನೋಡಿ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ. ಸೇಮ್ ಬೇಸಿಕ್ ಆಗಿರುತ್ತೆ, ಈ ಡಿಸೈನ್ಗೆ ಅದು ಬೇಸಿಕ್ ಆಗಿರುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಅದಕ್ಕೆ ನಾವು ವಿತೌಟ್ ಥ್ರೆಡ್ಡನ್ನು ಹಾಕದಂತೆ ನಾವು ವಿತೌಟ್ ಬರೀ ದಾರದಲ್ಲಿ ನಾನು ಕ್ರಾಸ್ ಸ್ಟಿಚ್ಚನ್ನು ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾವು ವಿತ್ ಜೊತೆಗೆ ಇದಾಕ್ಕೊಂಡು ದಾರನ ಹಾಕಿ ಆ ದಾರದ ಮೇಲೆ ಹಾಕ್ತಿರುವಂಥ ಸ್ಟಿಚ್ಚಿಗೆ ನಾವು ಎಂಬೋಸ್ಡ್ ಸ್ಟಿಚ್ ಅಂತ ಕರಿತೀವಿ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಸ್ಟಿಚ್ ಅಂತಲೇ ಹೇಳ್ಬೋದು. ನಿಮಗೆ ಮಾಡ್ತಾ ಹೋಗ್ತಾ ನಿಮಗೆ ಗೊತ್ತಾಗತ್ತೆ. ಈಗ ನಾನು ಸ್ಟ್ರೈಟಾಗಿ ತೋರಿಸ್ಕೊಟ್ಟಿದ್ದೀನಲ್ಲ, ಇದೇ ಸ್ಟಿಚ್ಚನ್ನು ಮುಂದೆ ಕ್ರಾಸಾಗಿ ಮತ್ತು ರೌಂಡ್ ನೆಕ್ಕು ಮತ್ತು ಸ್ಕ್ವೇರ್ ನೆಕ್ಕು, ಸ್ಟಾರ್ ನೆಕ್ಕು ಎಲ್ಲದರಲ್ಲೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಎಲ್ಲ ನೆಕ್ಕಿಗೆ ಇದೇ ರೀತಿ ಎಂಬೋಸ್ಡ್ ಸ್ಟಿಚ್ಚನ್ನು ಹೇಗೆ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಜೊತೆಗೆ ಇದಾದ ನಂತರ ನಾನು ತೋರಿಸುವಂತಹ ವಿಡಿಯೋ ಏನಾಗಿರುತ್ತೆ ಅಂದರೆ, ನಾನು ಒಂದೇ ದಾರದಲ್ಲಿ ಒಂದೇ ಕಲರಲ್ಲಿ ನಾನು ಇದನ್ನು ಹ್ಯಾಂಡಲ್ ಮಾಡಿದ್ದೀನಿ. ಜೊತೆಗೆ ಇದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಎಂಬೋಸ್ಡ್ ಸ್ಟಿಚ್ಚು ಡಬಲ್ ಕಲರಲ್ಲಿ ನಾವು ಮಲ್ಟಿ ಕಲರ್ ಬಂದಾಗ, ಸ್ಯಾರಿಯಲ್ಲಿ ಮಲ್ಟಿ ಕಲರ್ ಇದ್ದಾಗ ನಾವು ಯಾವ ರೀತಿ 2-3 ಕಲರನ್ನು ಯೂಸ್ ಮಾಡಿಕೊಂಡು ನಾವು ಎಂಬೋಸ್ಡ್ ಲೋಡ್ ಸ್ಟಿಚ್ಚನ್ನು ಮಾಡೋದು ಅನ್ನೋದು ಮುಂದಿನ ವೀಡಿಯೋದಲ್ಲಿರುತ್ತೆ. ನಮ್ಮ ಮುಂದಿನ ವೀಡಿಯೋನು ಅದೇ ರೀತಿ ನೋಡಿ ಇದನ್ನು ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಬೇಕು. ನೀವು ಯಾವುದನ್ನು ನೋಡ್ತೀರಾ ನೋಡಿದ ತಕ್ಷಣ ಅನಿಸುತ್ತೆ ನಮಗಿದು ಮಾಡಬಹುದು, ನಮ್ಮ ಕೈಲಿ ಆಗುತ್ತೆ ಅಂತ. ಆದರೆ ಪ್ರಾಕ್ಟೀಸ್ ಇಲ್ಲ ಅಂತ ಆದಾಗ ನಿಮಗೆ ಅದು ನೀಟಾಗಿ ಬರೋದಿಲ್ಲ. ನೋಡಿದ್ರೆ ನಮಗೇನು ಅನಿಸಿರುತ್ತಲ್ಲ, ನಮ್ಗೆ ಮಾಡ್ಬೋದು ಮಾಡ್ತೀವಿ ಅಂತ ಏನು ಅನಿಸಿರುತ್ತಲ್ಲ, ಅದು ನಾವು ಮಾಡೋಕ್ಕೆ ಹೋಗಿದಾಗ ಅದು ಬರೋದಿಲ್ಲ. ಅನಿಸೋದೇ ಬೇರೆ, ಪ್ರಾಕ್ಟಿಕಲ್ಲೇ ಬೇರೆ. ಅನಿಸಿದಂಗೆಲ್ಲ ಆಗೋದಿಲ್ಲ. ನಮಗೆ ಪ್ರಾಕ್ಟೀಸ್ ಏನಿರುತ್ತಲ್ಲ, ಪ್ರಾಕ್ಟೀಸ್ ಮಾಡಿ ನಮಗೆ ಅದು ಪಕ್ಕ ಅಂದಾಗ ಅಷ್ಟೇ ಅದು ಕ್ಲಾರಿಟಿ ಬರುವಂಥದ್ದು. ಹಾಗಾಗಿ ನೀವು ಪ್ರಾಕ್ಟೀಸನ್ನು ಮಾಡಲೇಬೇಕು. ಪ್ರಾಕ್ಟೀಸ್ ಮಾಡಿಲ್ಲ ಅಂತ ನೀವು ಇಲ್ಲಿ ಇಷ್ಟೇ ನೋಡಿಬಿಟ್ಟು ಸುಮ್ಮನಾಗ್ಬಿಟ್ರೆ ಅದಷ್ಟೇ ಆಗೋಗುತ್ತೆ. ಈಗ ನೋಡಿ ಇದು ಫುಲ್ಲು ಫಿಲ್ಲಾಗಿದೆ. ಈಗ ನಾನು ಇದಕ್ಕೊಂದು ಎಂಡು ನಾಟನ್ನು ಕೊಡ್ತಿದ್ದೀನಿ. ಇದು ಎಂಡು ನಾಟ್ ಆದ ನಂತರ ನಾನು ಇದಕ್ಕೆ ಪೂರ್ತಿ ಅದು ಕಂಪ್ಲೀಟ್ ಆಗಬೇಕಾದ್ರೆ ನಾವು ಇಲ್ಲಿಗೆ ಔಟ್ಲೈನ್ಗಾಗಿ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ಸ್ಟಿಚ್ಚನ್ನಾದರೂ ಹಾಕ್ಕೋಬೋದು. ಅದಕ್ಕಿಂತ ರಿಚ್ಚಾಗಿ ಕಾಣಿಸ್ಬೇಕು ಅಂತಂದರೆ ನಾನು ಇಲ್ಲಿ ಬೀಡ್ಸ್ ವರ್ಕನ್ನು ಮಾಡಿದ್ದೀನಿ. ಈ ಬೀಡ್ಸ್ ವರ್ಕನ್ನು ಮಾಡಿ ನೀವು ನೆಕ್ಲೈನ್ಗೆ ಈ ಡಿಸೈನ ಮಾಡ್ತು ಅಂತಂದರೆ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣುವಂತಹ ಬ್ಲೌಸ್ ಡಿಸೈನ್ ನಿಮಗೆ ಸಿಗುತ್ತೆ. ಹಾಗಾಗಿ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ ಅದನ್ನು ಆನ್ ಮಾಡಿ ಇಟ್ಕೊಂಡು ನೀವು ಪ್ರಾಕ್ಟೀಸನ್ನು ಮಾಡ್ಕೊಂಡು ಹೋಗಿ. ನಿಮಗೆ ತುಂಬಾ ಚೆನ್ನಾಗಿ ಅರ್ಥನೂ ಆಗುತ್ತೆ. ಜೊತೆಗೆ ಇದು ನಿಮಗೆ ಮಾಡೋದಕ್ಕೂ ಅಷ್ಟೇ ನೀಟಾಗೇ ಬರುತ್ತೆ. ಈಗ ಇದರಲ್ಲಿ ಇನ್ನೊಂದು ಟಿಪ್ಸ್ ಏನಂತಂದರೆ, 2 ಬೀಡ್ಗೆ ಒಂದು ಸತಿ ನಾವು ಲಾಕನ್ನು ಮಾಡ್ಕೋಬೇಕು. ನೋಡಿ ತೋರಿಸ್ತೀನಿ. ಇದಕ್ಕೆ ನಾನು ಉಪಯೋಗಿಸ್ತಾ ಇರುವಂಥ ಥ್ರೆಡ್ ಅಂತಂದರೆ ಜರಿ ಥ್ರೆಡ್ಡು. ನಾನು ಯಾವತ್ತೂ ನಿಮಗೆ ಹೇಳ್ತಾನೆ ಇರ್ತೀನಿ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ, ನಾನು ಯಾವುದೇ ವರ್ಕ್ಗೂ ಕೂಡ ನಾನು ಕಾಟನ್ ಥ್ರೆಡ್ಡನ್ನು ಉಪಯೋಗಿಸೋದಿಲ್ಲ. ಯಾಕೆ ಅಂದರೆ ಅದು ಲೈಫ್ ಕಡಿಮೆ. ಯಾಕೆಂದರೆ ಒಂದು ಚೂರು ಕಿತ್ತೋಯ್ತು ಅಂತಂದರೆ ಇಡೀ ವರ್ಕ್ ಹಾಳಾಗತ್ತೆ. ಹಾಗಾಗಿ ನಾನು ಕಾಟನ್ ಥ್ರೆಡ್ಡನ್ನು ಯೂಸ್ ಮಾಡೋದಿಲ್ಲ. ಈಗ ನಿಮಗೆ ತೋರಿಸ್ಕೊಡೋದಕ್ಕೂ ಕೂಡ ನಾನು ಕಾಟನ್ ಥ್ರೆಡ್ಡನ್ನು ಯೂಸ್ ಮಾಡ್ತಾ ಇಲ್ಲ. ನೀವು ಬಿಗಿನರ್ಸ್ ಆದವರು ಅಷ್ಟೇ, ಬಿಗಿನರ್ಸ್ಗಂತೂ ತುಂಬಾ ಹೆಲ್ಪ್ ಆಗುವಂತಹ ಈ ಥ್ರೆಡ್ಡು. ಕಟ್ಟೆ ಆಗೋದೇ ಇಲ್ವಲ್ಲ, ಆಗ ನಿಮಗೆ ಕರೆಕ್ಟಾಗಿ ಹಾಕೋಗೋದಕ್ಕೆ ಬರೋದಿಲ್ಲ. ಹಾಗಾಗಿ ನಿಮಗೆ ಕಟ್ಟಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಥ ಟೈಮಲ್ಲಿ ನೀವು ಪ್ರಾಕ್ಟೀಸ್ ಮಾಡುವಾಗ ನೀವು ಜರಿ ಥ್ರೆಡ್ಡನ್ನೇ ಉಪಯೋಗಿಸಬೇಕು. ಜೊತೆಗೆ ಯಾವಾಗಲೂ ಜರಿ ಥ್ರೆಡ್ಡನ್ನೇ ಉಪಯೋಗಿಸಿ. ಯಾಕೆ ಅಂತಂದರೆ ಅದು ಕಿತ್ತು ಹಾಳಾಗಬಾರ್ದು. ನಾವು ಮಾಡಿರುವಂತಹ ಡಿಸೈನು ಅವ್ರು ಎಷ್ಟು ದುಡ್ಡನ್ನು ಪೇ ಮಾಡಿರ್ತಾರೆ ನೋಡಿ, ಅದಷ್ಟು ದುಡ್ಡಿಗೆ ಅದು ನ್ಯಾಯ ಒದಗಿಸೋ ರೀತಿ ಇರಬೇಕು. ಯಾಕೆಂದರೆ ನಾವು ಮಾಡಿ ಕೊಟ್ಟಿರ್ತೀವಿ, ಅವರು 1 ಸತ 2 ಸತ ವೇರ್ ಮಾಡಿದಾಗ ಅದು ಒಂಚೂರು ಕಿತ್ತೋಯ್ತು ಅಂದರೆ ಇಡೀ ಡಿಸೈನ್ ಏನಿದೆ ಅದಷ್ಟು ಕಿತ್ಕೊಂಡು ಬರುತ್ತೆ. ಹಾಗಾಗಿ ನಾವು ಮಾಡುವಂಥ ಕೆಲಸ ಒಂದಷ್ಟು ವರ್ಷ ಲಾಂಗ್ ಟೈಮ್ ಅದು ಬಾಳಿಕೆ ಬರಬೇಕು. ಹಾಗಾಗಿ ಈಗ ನೋಡಿ ನಾನು ಇದು ಇನ್ನೊಂದು ಟಿಪ್ಸ್. ಇದರಲ್ಲಿ ನಾವು ಬಂದಂಗೆ ನಾವು ಕ್ರಾಸ್ ತಗೊಳ್ಳೋದಕ್ಕಾಗೋದಿಲ್ಲ. ಲಾಸ್ಟ್ ಆ ಕಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ನಾವು ಈ ಕಡೆ ತಗೋಬೇಕಾಗತ್ತೆ. ಇದು ಒಂದು ಟಿಪ್ಸು. ಈಗಾಗಲೇ ನಾನು ಇದನ್ನೆಲ್ಲ ಪ್ರಾಕ್ಟೀಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈಗಲೂ ಅಷ್ಟೇ ನಾವು ಈಗ ಮೇಲ್ಗಡೆ ಸ್ಟಿಚ್ಚನ್ನು ಹಾಕ್ಕೊಂಡು ಈ ಕಡೆ ಲೈನ್ಸ್ಗೆ ನಾನು ಬಂದಿದ್ದೀನಿ.
ಇದನ್ನು ಯಾವ ರೀತಿ ಸ್ಕ್ವೇರಲ್ಲಿ ಬರುವಾಗ ಬಾಕ್ಸ್ ಟೈಪಲ್ಲಿ ಬರುವಾಗ ಚೈನ್ ಸ್ಟಿಚ್ಚನ್ನು ಹೇಗೆ ಹಾಕಬೇಕು ಅನ್ನೋದನ್ನು ನಾನು ಪ್ರಾಕ್ಟೀಸ್ ಲೆವೆಲಲ್ಲಿ ಆಗಲೇ ತೋರಿಸ್ಕೊಟ್ಟಿದ್ದೀನಿ. ಆ ರೀತಿ ಮಾಡಿದಾಗ ಅಷ್ಟೇ ಈ ರೀತಿ ಫಿನಿಶಿಂಗ್ ಬರೋದು. ಇಲ್ಲ ಅಂತಂದರೆ ನೀವು ಯಾವ ರೀತಿ ಲೈನ್ಸಲ್ಲಿ ಬರ್ತಿದ್ದೀವಿ ಅದೇ ರೀತಿ ಹಾಕೊಂಡು ಹೋಗ್ತೀವಿ ಅಂದರೆ ಇಷ್ಟು ಫಿನಿಶಿಂಗು ಬರೋದಿಲ್ಲ. ಹಾಗಾಗಿ ಯಾವಾಗ ಏನೋ ಒಂದು ಟೆಕ್ನಿಕ್ ಉಪಯೋಗಿಸ್ಬೇಕು ಅದನ್ನು ನೀವು ತಿಳ್ಕೊಂಡಿರಬೇಕಾಗತ್ತೆ. ಅದಷ್ಟು ನಿಮಗೆ ಗೊತ್ತಿದೆ ಅಂತ ಆದಾಗ ಅಷ್ಟೇ ನಿಮಗೆ ಈ ಡಿಸೈನ್ಸಲ್ಲಿ ಕ್ಲಾರಿಟಿ ಅನ್ನುವಂಥದ್ದು ಬರುವಂಥದ್ದು, ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಹಾಗಾಗಿ ಈಗ ನೋಡ್ತಿದ್ದೀರಲ್ಲ 2 ಅಥವಾ 3 ಬೀಡ್ಗೆ ಒಂದು ಸತಿ ನೀವು ಇದಕ್ಕೆ ಲಾಕನ್ನು ಮಾಡ್ಕೋಬೇಕು. ಇದಿಷ್ಟನ್ನು ನೀವು ನೀಟಾಗಿ ಮಾಡ್ಕೊಂಡು ಬಂದಾಗ ಈ ಡಿಸೈನ್ ನೋಡೋದಕ್ಕೆ ನೋಡಿ ಬರೀ ಥ್ರೆಡ್ ವರ್ಕ್ ಆಗಿದ್ದಾಗ ಹೇಗೆ ಕಾಣಿಸ್ತಿತ್ತು, ಈಗ ಫುಲ್ಲು ಫಿನಿಶಿಂಗ್ ಆದ ನಂತರ ಯಾವ ರೀತಿ ಕಾಣಿಸ್ತಿದೆ ಅಂತ. ಇದನ್ನು ನೀವು ನೆಕ್ಲೈನ್ಗೆ ಮಾಡಿದ್ರೆ ಎಷ್ಟು ಅದ್ದೂರಿಯಾಗಿ ಡಿಸೈನ್ ಕಾಣಿಸುತ್ತೆ ಅನ್ನೋದನ್ನು ನೀವೇ ನೋಡ್ಬೋದು. ನೋಡಿ, ಇನ್ನೊಂದು ಬೀಡ್ ಹಾಕಿದ್ರೆ ಸಾಕಾಗತ್ತೆ, ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈ ಡಿಸೈನ್ಗೆ ನಾವು ಈಗ ಎಂಡು ನಾಟನ್ನು ಕೊಟ್ಕೊಳ್ಳೋಣ. ಎಂಡು ನಾಟನ್ನು ಕೊಡಬೇಕು. ಹಾಗಾಗಿ ಈಗ ನೋಡಿ, ಒಂದು ದಿನದಲ್ಲೇ ಮುಗಿಸುವಂತಹ ಡಿಸೈನ್ಗೆ ನೀವು ಕಡಿಮೆ ಅಂತಂದರೂ ಒಂದಿಷ್ಟೇ ಡಿಸೈನ್ ಮಾಡಿ ನೀವು ಒಂದು ಫ್ರಿಂಚ್ ನಾಟನ್ನು ಮಾಡಿದ್ರೆ ಒಂದೂವರೆ ಸಾವಿರನ ಒಂದು ದಿನದಲ್ಲಿ ಅಂದರೆ ಒಂದು ಅರ್ಧ ದಿನದಲ್ಲೇ ನೀವು ಸಂಪಾದನೆಯನ್ನು ಮಾಡ್ಕೋಬೋದು. ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಡಿಸೈನ್ ಅಂತ. ಇದಿಷ್ಟು ನೀಟಾಗಿ ಬರಬೇಕಂತಂದರೆ ನೀವು ಅದನ್ನು ಪ್ರಾಕ್ಟೀಸನ್ನು ಮಾಡಿ 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 ಒಂದು ಸತಲ್ಲ, 2 ಸತಲ್ಲ, 3ನೇ ಸತಲ್ಲ, ಒಂದು 4ನೇ 5ನೇ ಸತಿಗೆ ನಿಮಗೆ ಕಂಪ್ಲೀಟಾಗಿ ಬಂದುಬಿಡುತ್ತೆ ಡಿಸೈನು. ಆಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನೀವು ಕಾನ್ಫಿಡೆನ್ಸ್ಗೋಸ್ಕರನಾದರೂ ಪ್ರಾಕ್ಟೀಸನ್ನು ಮಾಡಲೇಬೇಕು. ನಿಮಗೆ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಬರೋವರೆಗೂ ಪ್ರಾಕ್ಟೀಸ್ ಮಾಡಿ. ಆನಂತರ ನಿಮ್ಮ ಬ್ಲೌಸ್ಗೆ ನೀವು ಪ್ರಯೋಗನ ಮಾಡಿಕೊಂಡು ಆನಂತರ ನೀವು ಪ್ರೊಫೆಷನಲ್ಲಾಗಿ ಟ್ರೈ ಮಾಡಬಹುದು. ಇದಿಷ್ಟು ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಇನ್ನೊಂದು ಡಿಸೈನ್ಗೋಸ್ಕರ ಕಮೆಂಟಲ್ಲಿ ತಿಳಿಸ್ಬೇಕು ನೀವು, ಬೇಕು ವಿಡಿಯೋ ಈ ರೀತಿ ಅಂತ. ಹಾಗಿದ್ರೆ ಈಗ ವಿಡಿಯೋನ ಮುಗಿಸೋಣ. ಈ ಡಿಸೈನ್ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡಿ ಮರಿಬೇಡಿ. ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್. ಹಾಗಿದ್ರೆ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.